ದೇಶದಲ್ಲಿ ಸೈನಿಕರೇ ಪ್ರಧಾನ. ಇಂತಹ ಸೈನಿಕರು, ನಿವೃತ್ತ ಶೌರ್ಯ ಪ್ರಶಸ್ತಿ ಪುರಸ್ಕೃತರು, ಅಂಗವಿಕಲ ಸಿಬ್ಬಂದಿ ಹಾಗೂ ಸೇವೆಯಲ್ಲಿ ಮಡಿದವರ ಕುಟುಂಬಗಳು ಸೇರಿದಂತೆ ಸೇನಾ ಸಿಬ್ಬಂದಿ ಹಾಗೂ ಕುಟುಂಬಗಳಿಗೆ ಬೆಂಬಲಿಸುವ ಸಲುವಾಗಿ ಆಕಾಶ್ ಸರ್ವಿಸಸ್ ಲಿಮಿಟೆಡ್ ಮುಂದಾಗಿದೆ. ಪರೀಕ್ಷಾ ಪೂರ್ವ ಸಿದ್ಧತೆಯ ಸೇವೆಗಳಲ್ಲಿ ಮುಂಚೂಣಿಯಲ್ಲಿರುವ ಆಕಾಶ್ ಭಾರತೀಯ ಸೇನೆಯೊಂದಿಗೆ ತಿಳುವಳಿಕೆ ಒಪ್ಪಂದ ಮಾಡಿಕೊಂಡಿದೆ. ಈ ಒಪ್ಪಂದದ ಅಡಿಯಲ್ಲಿ ಎಇಎಸ್ಎಲ್ ತನ್ನ ಪ್ಯಾನ್ ಇಂಡಿಯಾ ಕೇಂದ್ರಗಳು ಮತ್ತು ಶಾಖೆಗಳಲ್ಲಿ ತನ್ನ ಕೋರ್ಸುಗಳಿಗೆ ದಾಖಲೆಯಾಗಲು ಬಯಸುವ ಭಾರತೀಯ ಸೇನಾ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರಯೋಜನಗಳನ್ನು ಒದಗಿಸುತ್ತದೆ. ಈ ಒಪ್ಪಂದಕ್ಕೆ ಭಾರತೀಯ ಸೇನೆಯ ಸೆರಿಮೋನಿಯಲ್ ಅಂಡ್ ವೆಲ್ಫೇರ್ 3 ಮತ್ತು 4ರ ಕರ್ನಲ್ ಮತ್ತು ಎಇಎಸ್ಎಲ್ನ ದೆಹಲಿ ಎನ್ಸಿಆರ್ನ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥ ಡಾಕ್ಟರ್ ಯಶ್ಪಾಲ್ ಸಹಿ ಹಾಕಿದ್ದಾರೆ. I am very happy to share a mega announcement with all of you that Akash has partnered with Indian Army for providing the educational services to their wards across India. With this MOU, Akash is not only going to provide special scholarships, but the counseling, emotional support and lot many things to the wards of Indian Army. As an organization, we respect truly from our heart the contribution which Indian Army makes in keeping all of us safe and making all of us feel proud. As an institute, we thought what best can be done other than this, that associating with them and giving them confidence while they are saving all of us, we will be working with their kids so that they get the bright future for which they always remain worried. In this MOU, Akash has come up with the various scholarships for the wards of Indian Army personnels, and the first out of this is for the people or for our army personnels who have martyred on duty, and 100% waiver in the fees is being given to them except registration fees. ಈ ಒಪ್ಪಂದದ ಪ್ರಕಾರ ಸೈನಿಕರು ನೋಂದಣಿ ಶುಲ್ಕ ಮಾತ್ರ ಪಾವತಿಸಿದರೆ ಸಾಕು. ಸಶಸ್ತ್ರ ಪಡೆಗಳಲ್ಲಿದ್ದಾಗ ಮರಣ ಹೊಂದಿದ ಸಿಬ್ಬಂದಿಯ ಮಕ್ಕಳಿಗೆ 100ರಷ್ಟು ವಿನಾಯಿತಿ ನೀಡಲಾಗುತ್ತಿದೆ. ಅಷ್ಟೇ ಅಲ್ಲದೆ 20%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಇದ್ದವರಿಗೆ 100ರಷ್ಟು ಬೋಧನಾ ಶುಲ್ಕವನ್ನು ಕೂಡ ವಿನಾಯಿತಿ ಮಾಡಲಾಗಿದೆ. ಶೌರ್ಯ ಪ್ರಶಸ್ತಿ ಪಡೆದ ಸಿಬ್ಬಂದಿ ಮಕ್ಕಳಿಗೂ ಇದೇ ರೀತಿ ಶುಲ್ಕ ವಿನಾಯಿತಿ ಮಾಡಲಾಗಿದೆ. ನಿವೃತ್ತಿ ಸಿಬ್ಬಂದಿಯ ಮಕ್ಕಳಿಗೂ ಇತರ ಎಲ್ಲ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ನೀಡಲಾಗ್ತಾ ಇದೆ. ಏನೇ ಹೇಳಿ, ಆಕಾಶ್ ಈಗ ಇಟ್ಟಿರುವ ಒಂದು ಹೆಜ್ಜೆ ನಿಜಕ್ಕೂ ಭಾರತೀಯ ಸೇನೆಗೆ ಸಾಕಷ್ಟು ಬೆಂಬಲವಂತೂ ನೀಡಲಿದೆ.